ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗಿನ ಕಾರ್ಯಕ್ರಮ ಶುರು ಆಗಿದೆ ನೋಡ್ರಿ. ಫಸ್ಟು ಬಟ್ಟೆ ಎಲ್ಲ ಸ್ವಲ್ಪ ವಾಷಿಂಗ್ ಮಷಿನ್ಗೆ ಹಾಕೊಂಡಿದ್ದೀರಿ. ನಾಷ್ಟ ಮಾಡ್ಬೇಕಂಥೇಳಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ನಿ ರೀ. ಯಾಕಂದ್ರೆ ಮಗಳು ಶಾವಿಗೆ ಉಪ್ಪಿಟ್ಟು ಮಾಡಂತ ಅಂದ್ರಿ. ಅಕ್ಕಿ ಸಲುವಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ವಿ. ಮತ್ತು ಅದನ್ನ ಪ್ಲೇಟ್ನಾಗ ಹಾಕೊಂಡು ಇಬ್ಬರು ಕೂಡಿ ಮತ್ತು ನಾಷ್ಟ ಮಾಡಿದ್ವಿ ರೀ. ನಾಷ್ಟ ಮಾಡಿ ಕೆಸ ಆಮೇಲೆ ಮತ್ತು ಬಟ್ಟೆ ಎಲ್ಲ ವಾಷಿಂಗ್ ಮಷಿನಿಗೆ ಹಾಕಿದ್ನಲ್ರಿ, ಅದೆಲ್ಲ ವಾಶ್ ಆಗಿದ್ದು ರೀ. ಅದು ಬಟ್ಟೆ ತೊಗೊಳಕ್ಕಂತ ಮತ್ತು ನಾವು ವಾಷ್ ಮಷಿನ್ ಕಡೆ ಬಂದು ಬಟ್ಟೆ ಎಲ್ಲ ತೊಗೊಳ್ತಾ ಇದ್ದೀನಿ ರೀ. ತೊಗೊಂಡು ಮತ್ತು ಅವನ್ನೆಲ್ಲ ಬಟ್ಟೆ ಒಣಾಕ್ಬೇಕಲ್ರಿ, ಬಿಸಿಲಿಗೆಲ್ಲ ಒಣಾಕದಂಥೇಳಿ ಮತ್ತೆಲ್ಲ ಬಟ್ಟೆ ತೊಗೊಳ್ತಾ ಇದ್ದೀನಿ ರೀ ನಾನು.
ಆ್ಯಪಲ್ ಒಂದು ಮನೆಯೊಳಗೆ ಇತ್ತು ರೀ, ಅದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿ ತಿನ್ನೋಣ ಮಧ್ಯಾಹ್ನ ಅಂತ ಕಟ್ ಮಾಡಿ ಸ್ವಲ್ಪ ತಿಂದೆ ರೀ. ಹಲೋ ಫ್ರೆಂಡ್ಸ್, ನಾನೀಗ ಸ್ವಲ್ಪ ರೆಸ್ಟ್ ಮಾಡಿದ್ದೆ, ಈಗ ಎದ್ದೆ. ಈ ಸಂಜೆ ಸ್ವಲ್ಪ ಈವ್ನಿಂಗ್ ಸ್ವಲ್ಪ ಟೀ ಸ್ನ್ಯಾಕ್ಸ್ ಮಾಡಿಕೊಂಡು ಕುಡಿದು ಮತ್ತು ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ. ನನ್ನ ಮಗಳು ಬಂದಿದ್ದಾಳೆ, ಮನೆಗೆ ಸ್ವಲ್ಪ ಎಲ್ಲ ಗ್ರೋಸರಿ ತರೋದಿದೆ, ಎಲ್ಲ ತೊಗೊಂಡು ಅಲ್ಲೇ ಹೊರಗಡೆ ಡಿನ್ನರ್ ಮಾಡ್ಕೊಂಡು ಬರೋದಿದೆ ವಿಚಾರ. ನಿಮ್ಮನ್ನು ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಶಾಪಿಂಗ್ ಹೋಗ್ಬೇಕಂತಿದ್ದೆ, ಡ್ರೆಸ್ ಹಾಕ್ಕೊಂಡೇನು ನೋಡ್ರಿ, ಹೆಂಗೆ ಕಾಣ್ತಿದಂತ ನೋಡಿ ಹೇಳ್ರಿ. ಇದು ಮಗಳನ್ನ ತಂದು ಕೊಟ್ಟಾಳ್ರಿ. ಹಲೋ, ನಾವೆಲ್ಲ ಈಗ ಹೇಳಿದ್ದೆಲ್ಲ ನಂಗೆ ಗ್ರೋಸರಿ ತರಕ್ಕೆ ಹೋಗ್ಬೇಕಂತ, ಅದಕ್ಕೆ ಮಗಳ ಜೊತೆ ಹೋಗ್ತಾ ಇದ್ದೀನಿ. ಮನೆಗೆ ಏನೇನು ಬೇಕು ಸ್ವಲ್ಪ ಎಲ್ಲ ದಿನಸಿ ತೊಗೊಂಡು ಬರ್ತೀವಿ, ಜಾಸ್ತಿ ಏನಿಲ್ಲ, ಸ್ವಲ್ಪ ತೊಗೊಂಡು ಬರೋಕ್ಕೆ ಹೋಗ್ತಿದ್ದೀವಿ. ಬಂದಮೇಲೆ ಮತ್ತೆ ಸಿಗೋಣ. ಇಲ್ಲಿ ನೋಡ್ರಿ, ಮಾಲಿಗೆ ಬಂದೀವಿ ಶಾಪಿಂಗ್ ಮಾಡ್ಲಿಕ್ಕಂತ. ಇಲ್ಲಿ ಒಂದೇ ಇದ್ರೊಳಗೆ ಎಲ್ಲ ಥರ ಸಿಗ್ತದೆ ರೀ. ಇಲ್ಲಿ ನಮಗೇನು ಬೇಕು ಅಂತ ನಾನು ತೊಗೊಂಡೆ ಸ್ವಲ್ಪ ರೀ. ತುಂಬ ದೊಡ್ಡ ಶಾಪ್ ಇದೆ ರೀ ಇದು, ಒಂದು 3rd ಫ್ಲೋರಲ್ಲಿ ಮಟ್ಟ ಇದೆ ರೀ ಇದು. ತೋರಿಸ್ತೀವಿ ಹೋಗ್ತಾ ಹೋಗ್ತಾ. ಇದು 1st ಫ್ಲೋರಲ್ಲಿ ದಿನಸಿ ಮನೆಗೆ ಏನು ಬೇಕು ಎಲ್ಲ ಸಿಗ್ತದೆ ರೀ ಇದರಲ್ಲಿ. ಕಾಣಿಸುತ್ತೆ ಇದು 306 ರೂಪೀಸ್ ಮಟ್ಟ ಐತ್ರಿ ಇದು. ಅದನ್ನ ನೋಡಿದ್ವಿ. ಮತ್ತು ಇದು ಒಂದು ಜಾರ್ ರೀ 19 ರೂಪೀಸ್ ಐತ್ರಿ. ಆಮೇಲೆ ಹಾಗೆ ತುಂಬ ಪುಟ್ಟದ ಟೆಡ್ಡಿ ಬೇರೆಗಳು ತುಂಬ ಚೆನ್ನಾಗಿದ್ದವು ರೀ. ತೊಗೋಬೇಕಂತ ತುಂಬ ಆಸೆ ಆಗ್ತಿದ್ದೆ ರೀ, ಬಟ್ ರೇಟ್ ತುಂಬ ಕಾಸ್ಟ್ಲಿ ಆಗೈತೆ ರೀ, ತೊಗೊಳ್ಳಿಲ್ಲ. ಹಂಗೆ ಎಕ್ಸಿಲೇಟರ್ ಮೇಲಿಂದ ಮತ್ತು ನಾವು ಮೇಲಿಂದ 3rd ಫ್ಲೋರಿಗೆ ಹೋಗ್ತಾ ಇದ್ದೀವಿ ರೀ. ಇಲ್ಲಿ 3rd ಫ್ಲೋರಲ್ಲಿ ಅಂದ್ರೆ ತುಂಬ ಬಟ್ಟೆಗಳಿದಾವೆ ರೀ. ಬಟ್ಟೆ ತುಂಬ ಚೆನ್ನಾಗಿದ್ದಾವೆ ರೀ, ಎಲ್ಲ ಥರ ಟಾಪು, ಕುರ್ತೀಸು, ಪ್ಯಾಂಟು ನೋಡಲಿಕ್ಕೆ 2 ಕಣ್ಣು ಸಾಲದ್ರೆ ಅಷ್ಟು ಚೆನ್ನಾಗಿದ್ದಾವೆ. ಎಲ್ಲ ಚಿಕ್ಕ ಮಕ್ಕಳು ಬಟ್ಟೆ ಸಹ ಇದ್ದಾವೆ, ತುಂಬ ಚೆನ್ನಾಗಿದೆ. ನಾವು ಇಲ್ಲಿ ಬಂದ್ವಿ, ನಾನು ನನ್ನ ಮಗಳು ಇಲ್ಲಿ ನೋಡೋಕ್ಕೆ ಅಂತ ಒಂದು ಏನಾದರೂ ತೊಗೊಳ್ಳೋಣ ಅಂಥೇಳಿ. ಮಗಳೆಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ, ನೋಡ್ತಿದ್ದಾಳೆ. ಇಟ್ಟಿದ್ರಿ. ಮತ್ತು ನಾವು 1 ಪ್ಲೇಟ್ ಪಾನಿಪುರಿ ತೊಗೊಂಡು ತಿನ್ನಕತ್ತೀನಿ ರೀ. ಮಗಳಕ್ಕಿ ಜ್ಯೂಸ್ ಕೊಡಿದ್ರಿ, ಜ್ಯೂಸ್ ಬೇಕಂತ. ಮತ್ತು ಹೊರಗೆ ಡಿನ್ನರ್ ಮಾಡ್ಕೊಂಡ್ವಿ, ಭಾಳ ಲೇಟ್ ಆಗಿತ್ತು ರೀ, ಹಾಗೆ ಮನೆಗೆ ಬಂದ್ವಿ. ಶಾಪಿಂಗ್ ಮಾಡ್ಕೊಂಡು ಬಂದಿವಿ. ಇದೊಂದು 5 kg ಈರುಳ್ಳಿಗೆ ತೊಗೊಂಡು ಬಂದೆ, ಯಾಕಂದ್ರೆ ಒಂದು ತಿಂಗಳಿಗೆ ಎಷ್ಟು ಬೇಕು ಅಂತ ನನಗೆ ಗೊತ್ತಾಗಲ್ಲ, ಅದಕ್ಕೆ ಒಂದು 5 ಕಿಲೋ ಒಟ್ಟಿಗೆ ತೊಗೊಂಡ್ಬಂದಿರ್ತೀವಿ. ಹಾಗೆ ನನ್ನ ಮಗಳು ಇದು ಟಾಪ್ ಚೆನ್ನಾಗಿದೆ ತಗೋ ಅಂತ ಹೇಳಿದ್ಲು, ಅದಕ್ಕೆ ಈ ಡ್ರೆಸ್ಸಸ್ ತೊಗೊಂಡ್ಬಂದ್ವಿ. ಮತ್ತು ಅವಳು ಒಂದು ಜೊತೆ ಡ್ರೆಸ್ ತೊಗೊಂಡ್ರು ಚೆನ್ನಾಗಿದೆ ಅಂತ. ಮತ್ತು ಇದು ಟೊಮೆಟೊ ಹಣ್ಣು ತೊಗೊಂಡ್ಬಂದೆ, ಮಾಲಲ್ಲಿ ಸಸ್ತಾಗಿ ಸಿಗ್ತದಲ್ಲ ಅದಕ್ಕೆ. ಮತ್ತು ಇದೊಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡ್ಬಂದಿಲ್ಲ, ಅವಳು ಬೇಕಂತ ತೊಗೊಂಡು. ಇದು ಒಂದು ಬಿಸ್ಕೆಟ್ ಮನೇಲಿ ಇರಲಿ ಅಂತ ನಾನು ತೊಗೊಂಡೆ. ಮತ್ತು ಮ್ಯಾಗಿ ಬೇಕಂತ ಇತ್ತು, ಮ್ಯಾಗಿ ಒಂದು ತೊಗೊಂಡೆ. ಮತ್ತು ಇದು ರವೆ ಬೇಕಾಗಿತ್ತು, ರವೆ 1 ಪ್ಯಾಕೆಟ್ ತೊಗೊಂಡೆ. ಮತ್ತು ಉಪ್ಪಿನ ಪ್ಯಾಕೆಟ್ ತೊಗೊಂಡ್ಬಂದಿವಿ, ಉಪ್ಪು. ಆಮೇಲೆ ಇದೊಂದು ಸಣ್ಣ ಉಪ್ಪಿನ ಪ್ಯಾಕೆಟ್ ಒಂದು ತೊಗೊಂಡ್ವಿ.
ಮತ್ತು ಹಾಗೆ ಇದು ಶೇಂಗಾ ತೊಗೊಂಡ್ಬಂದಿದ್ದೆ ಅವಳಿಗೆ ಬೇಕಾಗ್ತದೆ ಅಂತ, ಒಗ್ಗರಣೆಗೆಲ್ಲ ಬೇಕಾಗ್ತದೆ ಅಂತ. ಮತ್ತು ಇದು ನಿರ್ಜಿಲೆ ಅವಳು ತಿಂತಾಳಂತೆ, ಅವಳಿಗೋಸ್ಕರ ತೊಗೊಂಡ್ಬಂದೆ ನಿರ್ಜಿಲೆ ಅಂತ. ಮತ್ತು ಹಾಗೆ ಹಾಲು ಬೇಕಾಗಿತ್ತು, ಹಾಲಷ್ಟು ತೊಗೊಂಡ್ಬಂದೆ. ಇಲ್ಲಿ ನಮ್ಮದು ಡೇರಿಯಲ್ಲಿ ತೊಗೊಂಡ್ಬಂದು ಇವತ್ತಿಗೆ ನಮ್ದು ಇಷ್ಟು ಶಾಪಿಂಗ್ ಆಯಿತು. ಬಿಲ್ ನಿಯರ್ಲಿ ಒಂದು 2000 ಮಟ್ಟ ಆಗಿದೆ ರೀ. 2000 ಮೇಲೆ ಆಗಿದೆ, ಅಷ್ಟಾಗಿದೆ. ಮತ್ತೆ ಸಿಗ್ತೀನಿ. ಮಗಳು ಹೊರಗೆ ಏನು ತಿನ್ನೋದಂತೇಳಿ ಮನೆಗೆ ಬಂದು ಆರ್ಡ್ರ್ ಮಾಡಿದ್ಲು ರೀ. ಚಿಕನ್ ಬಿರಿಯಾನಿ ಮತ್ತು ಇವು ಚಿಕನ್ ಹನಿ ಚಿಪ್ಸ್ ಗತ್ಲೆ ಇದಾವೆ ರೀ, ಅವನ್ನ ತರ್ತಿದ್ಲು ರೀ. ರಾತ್ರಿ ಡಿನ್ನರ್ ಮಾಡಿ ಮತ್ತೆ ಮಲ್ಕೊಂಡಿವಿ ರೀ. ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತೀನಿ ರೀ. ಮತ್ತೆ ಮುಂದಿನ ವ್ಲಾಗ್ದಲ್ಲಿ ಭೇಟಿ ಆಗ್ತೀನಿ ರೀ. ಅಲ್ಲಿವರೆಗೂ ಗುಡ್ ನೈಟ್, ಟೇಕ್ ಕೇರ್.